ಸಂದಿನ ವಂದನೆಗಳನ್ನ ಸಮರ್ಪಿಸಿಕೊಂಡು ಅದಕ್ಕೆ ಆನಂದ ಜ್ಞಾನಿಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಹೆಂಗ್ ಹೇಳ್ತಾರೆ ಈ ಸರ ಮಾತಾ? तील में तेल है, ಹೌದಾ? तील में तेल है मगर दिखता नहीं, पेट में अंगार है मगर जलता नहीं, ಹೌದಾ? दूध में घी है वो भी मगर दिखता नहीं ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರ ಮಾತಾ. ಹೀಗಂದ್ರೆ ಏನು? ಹೀಗಂದ್ರೆ ಏನು? ಬರೇ ಹಿಂದಿ ಒಳಗೆ ಹೇಳತ್ತಿ, ಕನ್ನಡ ಒಳಗೆ ಹೇಳ. ಎಳ್ಳಿನೊಳಗೆ ಎಣ್ಣೆದ, ಎಣ್ಣೆದ. ಎಳ್ಳಿನೊಳಗೆ ಎಣ್ಣೆದ ಯಾರ ಕಣ್ಣಿಗ್ರಿ ಕಂಡೈತೇನು? ಕಂಡಿಲ್ಲ. ಕಂಡಿಲ್ಲ. ಹೌದ್. ಹಂಗ ನಿಮ್ಮೆಲ್ಲ ಹೃದಯದೊಳಗೆ ಬೆಂಕಿ ಅದ. ಬೆಂಕಿ ಅದ. ಈ ಬೆಂಕಿ ಅಂದರೆ ನಮ್ನ ಸುಟ್ಟೈತೇನು? ಸುಟ್ಟಿಲ್ರಿಪ್ಪ. ಸುಟ್ಟಿಲ್ಲ. ಹೌದ್. दूध में घी है वो भी मगर दिखता नहीं ಅಂದ್ರೆ ಏನ್ರಿಪ್ಪ ಮಾತಾ? ಹಾಲಿನೊಳಗೆ ತುಪ್ಪ ಅಡಕಾಗ್ಯದ. ತುಪ್ಪ ಅಡಕಾಗ್ಯದ. ತುಪ್ಪ ಅಡಕಾಗ್ಯದ ಕರೆ ತುಪ್ಪ ತೆಗಿಬೇಕಾದ್ರೆ ಕಷ್ಟ ಅದ, ಬಹಳ ಕಷ್ಟ ಅದ. ಹಾಲು ಹಿಂಡಿ ಕಾಸಿ ಹೆಪ್ಪ ಹಾಕಿ ಕಡಗೋಲಿಂದ ಕಟ್ಟದಾಗ ಬೆಣ್ಣೆ ಆಗ್ತದ. ಆತದ. ಅದೇ ಬೆಣ್ಣೆ ಒಯ್ದು ಒಲಿ ಮೇಲೆ ಕಾಸಿದ್ರೆ ತುಪ್ಪ ಆಗ್ತದ. ತುಪ್ಪ ಆತದ. ಅದೇ ತುಪ್ಪ ತಂದ ತಾಯಿ ಲಕ್ಷ್ಮೀ ದೇವಿ ಮುಂದೆ ಲಕ್ಕಮ್ಮಾಯಿ ಮುಂದೆ ದೀಪ ಹಚ್ಚ ದೀಪ ಹತ್ತದ. ಹತ್ತದ. ಆ ತುಪ್ಪ ಒಯ್ದು ಹೊಳ್ಳಿ ಹಾಲಿನಾಗ ಕೂಡಿಸಿರ ಕೂಡ್ತೈತೇನು? ಕೂಡಂಗಿಲ್ಲ. ಕೂಡಂಗಿಲ್ಲ, ಮೇಲೆ ಇರುದು. ಹೌದ್. ಯಾಕೆ ಮಾತು ಹೇಳ್ಬೇಕಾಗ್ಯದ ಇವತ್ತ? ಯಾಕ್ರಿಪ್ಪ? ಜಗತ್ತಿನಾಗ ಏನಾಗಿತ್ತು? ಇದೊಂದು ಮಾತು ತಾವೆಲ್ಲರೂ ಲಕ್ಷ ಇಟ್ಟು ಕೇಳುದದ. ಕೇಳ್ರಿ. ಎಲ್ಲಾರು ನಮಸ್ಕಾರ ಮಾಡ್ತಾರ. ಹೆಂಗಂದ್ರಿಪ್ಪ? ಎಲ್ಲಾರು ನಮಸ್ಕಾರ ಮಾಡ್ತಾರ. ಏನೋ ಬರೋಣ ಇಲ್ರಿ ನಮಸ್ಕಾರ ನಮಸ್ಕಾರ ಅಂತೇಳಿ ಎಲ್ಲರೂ ಮಾಡ್ತಾರ. ಈ ನಮಸ್ಕಾರ ಎಲ್ಲಾರಿಗೂ ದಕ್ಕಂಗಿಲ್ಲ. ಯಾರಿಗೆ ದಕ್ತದಿದು? ಯಾರಿಗೆ ದಕ್ತದಿ? ನಮಸ್ಕಾರ ಮಾಡಿಸ್ಕೊಳ್ಳೋರಲ್ಲಿ ಅಂತ ಶಕ್ತಿ ಬೇಕು. ನಮಸ್ಕಾರ ಮಾಡೋರಲ್ಲಿ ಅಂತ ಶಕ್ತಿ ಬೇಕು. ಬೇಕ್ರಿಪ್ಪ. ಯಾಕೆ ಮಾತು ಬಳಕೆ ಮಾಡ್ಬೇಕಾಗ್ಯದಂದ್ರ ಯಾಕ್ರಿಪ್ಪ ಮಾತ? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕಲ್ಯಾಣಪುರ ಪಟ್ಟಣದಲ್ಲಿ ಏನಾಗಿತ್ತು? ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಪ್ರಧಾನಿಯಾಗಿ ಕೆಲಸ ಮಾಡ್ತಿದ್ರು. ಬಸವಣ್ಣವರು ಏನ್ ಮಾಡ್ತಿದ್ರು? ಬಿಜ್ಜಳ ರಾಜನ ಆಸ್ಥಾನದಾಗ ಪ್ರಧಾನಿಯಾಗಿದ್ರ ಕರೆ ಭಕ್ತಿ ಭಂಡಾರಿ ಬಸವಣ್ಣವ್ರ ಜಗತ್ತಿಗೆ ಶ್ರುತಿ ಇತ್ತು. ಅಂತ ಬಸವಣ್ಣವ್ರು ಯಾರ ಕೈಯಾಗ ಹಾಳಾಗಿದ್ರು? ಯಾರ ಕೈಯಾಗ್ರಿ? ಬಿಜ್ಜಳ ರಾಜನ ಕೈಯಾಗ ಹಾಳಾಗಿದ್ರು. ಆಳಾದ ಸಮಯದಲ್ಲಿ ದಿನಂಪ್ರತಿ ರಾಜವಾಡಕ್ಕೆ ಹೋಗೋಣ. ಏನಾಗ್ತಿತ್ತು? ರಾಜರಿಗೆ ಅಣ್ಣ ಬಸವಣ್ಣವ್ರು ನಮಸ್ಕಾರ ಮಾಡೋ ಸಂಪ್ರದಾಯ ಪದ್ಧತಿ. ನಾವು ಎಲ್ಲರೂ ಕೆಲ್ಸಕ್ಕೆ ಹೋದವ್ರ ಮಾಲಕರಂತ ನಮಸ್ಕಾರಿ ಮಾಲಕರ ಅಂತ ಹೇಳಿ ಹೋಗ್ತೇವೆ. ಅಂತ ಬಸವಣ್ಣವ್ರು ಹೋಗಿ ನಮಸ್ಕಾರ ಮಾಡ್ತಕ್ಕಂತ ಸಮಯದಲ್ಲಿ ಏನಾಗಿತ್ರಿಪ್ಪ? ಬಸವಣ್ಣವ್ರ ಕೈಯಾಗ ಒಂದು ಉಂಗುರಿತ್ತು. ಬಂಗಾರದ ಇರ್ಲಿ ಅದು ಕೆಬ್ಬಣದ ಇರ್ಲಿ, ನಾ ಹೇಳುದು ಕೇಳ. ಹೇಳ್ರಲ್ಲ. ಆ ಬಸವಣ್ಣವ್ರ ಕೈಯಾಗ ಏನು ಉಂಗುರಿತ್ಲ, ಆ ಉಂಗುರಕ್ಕೆ ಅವ್ರು ಈ ಮಾಡ್ತಿದ್ರು ನಮಸ್ಕಾರ. ಇದನ್ನ ನಿನ್ನಂತ ಕೊಂಡಿ ಮಂಚಣ ನಿತ್ತು ನೋಡಿದ್ದ. ಕೊಂಡಿ ಮಂಚಣ ನಿತ್ತು ನೋಡಿ ಏನ್ ಮಾಡ್ದ? ಬಿಜ್ಜಳ ರಾಜರಿಗೆ ಹೇಳ್ತಾನ. ಏನತ್ರಿಪ್ಪ? ರಾಜರ ಬಸವಣ್ಣವ್ರು ದಿನಂಪ್ರತಿ ಬಂದು ನಿಮಗೆ ನಮಸ್ಕಾರ ಮಾಡಂಗಿಲ್ಲ ಅಂತ ಹೇಳಿದ್ರು. ಅವಾಗ ಬಿಜ್ಜಳ ರಾಜ ಹೇಳ್ತಾನ. ಏನ್ ಹೇಳ್ತಾನ ಮಾತಾ? ಇಲ್ಲಪ್ಪ, ನನ್ನ ಕೈಯಾಗಿ ನಾಳದನ ಬಸವಣ್ಣ ಬಂದ ದಿನಂಪ್ರತಿ ನನಗೆ ನಮಸ್ಕಾರ ಮಾಡ್ತಾನ, ನನಗೆ ದಿನಂಪ್ರತಿ ಮುಜರಿ ಹೊಡಿತಾನ ಅಂತೇಳಿ ಇವ್ರು ಹೇಳ್ತಿದ್ರು. ಅವ ಕೊಂಡಿ ಮಂಚನ ಹೇಳ್ತಾನ. ಏನ್ ಹೇಳ್ತಾನ ಮಾತಾ? ಅವ ನಿಮಗೆ ಹೊಟ್ಟೆ ನಮಸ್ಕಾರ ಮಾಡಂಗಿಲ್ಲ, ಬಸವಣ್ಣವ್ರ ಕೈಯಾಗ ತಮ್ಮ ಜಾತವೇದ ಗುರುವಿನ ಉಂಗುರದ ಆ ಗುರುವಿನ ಉಂಗುರಕ್ಕೆ ನಮಸ್ಕಾರ ಮಾಡ್ತಾರ, ನಿಮ್ಗೆ ಹೊಟ್ಟೆ ನಮಸ್ಕಾರ ಮಾಡಂಗಿಲ್ಲ. ಜೇರ ನಾಳಿಗೆ ಅವ್ರ ನಮಸ್ಕಾರ ನೀವು ಪರೀಕ್ಷೆ ಮಾಡೋರಿದ್ರೆ ಅಂದ್ರ ಇನ್ನು ಉಂಗ್ರ ತೆಗೆದಿಟ್ಟು ನಮಸ್ಕಾರ ಮಾಡ್ರಿ ಅಂತ ಹೇಳಿ ನೋಡೋಣ ಬಸವಣ್ಣವ್ರಿಗೆ ಅಂದ. ಅವಾಗ ಏನಾಯ್ತ್ರಿಪ್ಪ? ಯಾಕಂತೇಳಿ ಕೊಂಡಿ ಮಂತ್ರಣ ಮಾತು ಕೇಳಿ ಬಿಜ್ಜಳ ರಾಜ ತಲೆಯಲ್ಲಿ ಅಡಿಸುತ್ತಾ ಮರ್ದಿವ್ ಶತಾ ಪ್ರಕಾರ ರಾಜವಾಡಕ್ಕೆ ಅಣ್ಣ ಬಸವಣ್ಣವ್ರು ಬಂದು ನಮಸ್ಕಾರ ಮಾಡ್ತಿದ್ರು. ಮಾಡು ಹೊತ್ತನ್ಯಾಗ ಅವಾಗ ಬಿಜ್ಜಳ ರಾಜ ಹೇಳ್ತಾನ. ಏನ್ ಹೇಳ್ತಾನೆಪ್ಪ? ಏ ಬಸವಣ್ಣ, ಹೌದಾ ನೀ ಜೇರ ನನಗ್ ನಮಸ್ಕಾರ ಮಾಡವಿದ್ದಾರ ಅಂದ್ರ ನಿನ್ನ ಕೈಯಾಗಿ ಉಂಗ್ರ ತೆಗೆದಿಟ್ಟು ನಮಸ್ಕಾರ ಮಾಡು ನೋಡು ಅಂದ್ರು. ಅವಾಗ ಏನ್ ಹೇಳ್ತಾರ ಅವರು? ಅವಾಗ ಬಿಜ್ಜಳ ರಾಜನಿಗೆ ಅಣ್ಣ ಬಸವಣ್ಣವ್ರು ಹೇಳ್ತಾರ. ಏನ್ ಹೇಳ್ತಾರ ಮಾತ? ಏನ್ ಹೇಳ್ತಾರಂದ್ರ, ಏನ್ರಿಪ್ಪ? ರಾಜ್ರ ನಾ ಎಲ್ಲ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಕರೆ, ಹೌದಾ ನೀವು ಸಿಂಹಾಸನ ಬಿಟ್ಟು ತಳಗಿಳಿಬೇಕು ನೋಡ್ತ ಹೇಳ. ಹೌದಾ? ಯಾಕೆ ಓದ್ಲಕ್ಕಂದ್ರು, ಆ ಬಿಜ್ಜಳ ರಾಜ ಸಿಂಹಾಸನ ಬಿಟ್ಟು ತಳಗಿಳಿದ 3 ಮಳ ಹಿಂದಕ್ಕೆ ಸರದ್ ನಿತ್ತ ಅಣ್ಣ ಬಸವಣ್ಣವ್ರ ಕೈಯಾಗಿ ಉಂಗ್ರ ತೆಗೆದು ಟೇಬಲ್ ಮೇಲೆ ಇಟ್ಟು ಕೋಟಿ ಬೆಲೆ ಬಾಳ್ತಕ್ಕಂತ ರತ್ನ ಖಚಿತವಾದ ಸಿಂಹಾಸನಕ್ಕೆ ಅಣ್ಣ ಬಸವಣ್ಣವ್ರು ನಮಸ್ಕಾರ ಮಾಡ್ರ. ಆ ಕೋಟಿ ಬೆಲೆ ಬಾಳ್ತಕ್ಕಂತ ಸಿಂಹಾಸನ ಸುಟ್ಟು ಭಸ್ಮ ಆಯ್ತು.
ಆಯ್ತಪ್ಪ. ಅದೇ ಸಮಯದಾಗ ಅಂತ ಶಕ್ತಿ ಬಸವಣ್ಣವ್ರ ಅಂತ ಹಾಕಿತ್ತು. ಇತ್ತು. ಆ ಸಮಯದಲ್ಲಿ ರಾಜವಾಡೆ ಮುಗಿಸ್ಕೊಂಡು ಎಲ್ಲಿಗೆ? ಕಲ್ಯಾಣಪುರ ಬೀದಿ ಹಿಡಿದು ಹೊಂಟಿದ್ರು. ಹೋಗು ಸಮಯದಲ್ಲಿ ಆ ಸಮಯದಲ್ಲಿ ಯಾರು ಭೇಟಿ ಆದ್ರು? ಯಾರಪ್ಪ? ಸಮಗಾರ ಹಳ್ಳಯ್ಯನವ್ರು ಭೇಟಿ ಆದ್ರು. ಭೇಟಿ ಆದ್ರು. ಸಮಗಾರ ಹಳ್ಳಯ್ಯನವ್ರು ಭೇಟಿ ಆಗೋಣ ಏನಾಯ್ತು? ಅಣ್ಣ ಬಸವಣ್ಣವ್ರಿಗೆ ಸಮಗಾರ ಹಳ್ಳಯ್ಯ ಏನ್ ಮಾಡ್ದ? ಶರಣಾರ್ಥಿ ಅಂದ. ಶರಣಾರ್ಥಿ. ನಾ ಏನ್ ಹೇಳ್ತೀನಿ ಅಟ್ಟೆ ಕೇಳ. ಇರ್ಲಿ ಆ ಶರಣಾರ್ಥಿ ಅಂದ ಕಾಲಕ್ಕ ಏನಾಯ್ತ್ರಿಪ್ಪ? ಅವಾಗ ಯಾರು ಮಾದ ಇದು ಸಮಗಾರ ಹಳ್ಳೆ ವಿಚಾರ ಮಾಡ್ತಾನ. ಏನ್ ಮಾಡ್ತಾನೆ ವಿಚಾರ? ಅಣ್ಣ ಬಸವಣ್ಣವ್ರಿಗೆ ಬರೇ ನಾ ಶರಣಾರ್ಥಿ ಕೊಟ್ಟಿನಿ. ಹೌದಾ? ಅಣ್ಣ ಬಸವಣ್ಣವ್ರು ಶರಣಾರ್ಥಿ 2 ಸರಿ ನಮಸ್ಕಾರ ಮಾಡ್ಯಾರ. ಈ ನಮಸ್ಕಾರ ಋಣಾನು ಬಂದ ನನ್ನ ಮ್ಯಾಲ ಬಾಳ ಐತೆ ಹೇಳಿ ಸೀದಾ ಮನಿಗೆ ಹೋಗಿ ಮಡದಿಗೆ ಹೇಳ್ತಾರ. ಏನ್ ಹೇಳ್ತಾರ ಮನ್ಯಾಗ? ಬಸವಣ್ಣವ್ರು ಇವತ್ತು ನನಗೆ 2 ಸರಿ ನಮಸ್ಕಾರ ಮಾಡ್ಯಾರ ಅಂದ ಕಾಲಕ್ಕ ಹೌದಾ? ಸಮಗಾರ ಹಳ್ಳೆನ ಹೆಂಡ್ತಿ ಹೇಳ್ತಾಳ. ಏನ್ ಹೇಳ್ತಾಳ? ಬಸವಣ್ಣವ್ರ ನಮಸ್ಕಾರದ ಋಣ ಬಾಳ ಆಯ್ತು ನಮ್ಮ ಮ್ಯಾಲ. ಅವ್ರ ಋಣ ಜೇರ ನಾವು ಮುಟ್ಟಿಸ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು? ಸೋಮವಾರ ಸೂರ್ಯ ಉದಯಕ್ಕೆದ್ದ ಜಾಮ ಜಳಕ ನೇಮ್ ನಿಷ್ಠೆಯನ್ನು ಮಾಡಿಕೊಂಡು ಇಬ್ರದು ಬಲ ತೊಡಿ ಚರ್ಮ ತೆಗೆದ ಅಣ್ಣ ಬಸವಣ್ಣವ್ರಿಗೆ ಚಪ್ಪಲ್ ಮಾಡೋಣಂದ್ರು. ಇಬ್ರು ತಮ್ಮ ತೊಡೆ ಚರ್ಮವನ್ನು ತೆಗೆದು ಚಪ್ಪಲಿ ತಯಾರು ಮಾಡಿ ರಾಜಗೊಂಡೆ ಹಚ್ಚಿಟ್ರು. ಇಟ್ಕೊಂಡು ಅಣ್ಣ ಬಸವಣ್ಣವ್ರು ಮರದಾಗ ತಲೆ ಮೇಲೆ ಇಟ್ಕೊಂಡು ಯಾರು ಸಮಗಾರ ಹಳ್ಳೆಯ ಬಸವಣ್ಣವ್ರಿಗೆ ಒಯ್ಲಾಕತ್ರು. ಇದನ್ನ ಕೊಂಡಿ ಮಂಚಣ್ಣ ನೋಡಿ ಹೊಡ್ಕೋತೋಗಿ ಬಿಜ್ಜಾಳ ರಾಜನಿಗೆ ಹೇಳ್ತಾನ. ಏನ್ ಹೇಳ್ತಾನ ಮಾತ? ರಾಜ್ರ ಸಮಗಾರ ಹಳ್ಳೆಯವ್ರು ಒಳ್ಳೆ ಬಾರಿ ಚಪ್ಪಲ್ ಮಾಡ್ಯಾರ. ನಿಮ್ಮಂತ ರಾಜರೇ ಮೆಡ್ಬೇಕಂತ ಹೇಳ್ದ. ಕೊಂಡಿ ಮಂಚಣ್ಣ ಮಾತು ಕೇಳಿ ಬಿಜ್ಜಾಳ ರಾಜ ಹೊಡ್ಕೋತ ರಾಜ್ಯ ಬೀದಿಗೆ ಬಂದು ನೋಡ್ತಾನ. ಏನಾಗಿತ್ತು? ಸಮಗಾರ ಹಳ್ಳೆ ತಲೆ ಮೇಲೆ ಇಟ್ಕೊಂಡು ಹೊಂಟಾನ. 2 ಚಪ್ಪಲಿಗೆ ಏನೋ ಚಮ್ಮಾರಾಗಿರ್ತಕ್ಕಂಥ ಚಪ್ಪಲ. ಅವಾಗ ಕೊಂಡಿ ಮಂಚಣ್ಣ ಮಾತು ಕೇಳಿ ಬಿಜ್ಜಾಳ ರಾಜ ಹೇಳ್ತಾನ. ಏನ್ ಹೇಳ್ತಾನ ಮಾತ? ಹರಳಯ್ಯ ಎಂತ ಚಲೋ ಮೆಟ್ಟು ಮಾಡಿ ಪಾತ ಅಂತೇಳಿ ಮರದಾಗಿನ ಕಸ್ಕೊಂಡ ಕಾಲಿಟ್ಟ ಮ್ಯಾಲ ಇಟ್ಟಾಗ ಅವಾಗ ಬಿಜ್ಜಳ ರಾಜನ ಮೇಯಾಗ ಉರುಪು ಇಟ್ಬಿಡ್ತು. ಒಂದೇ ಸಾವನ್ ಉರ್ಲಾಕತ್ತು. ಹೊಟ್ಟೆ ಉರಿ ನಿಂದ್ರೋಲಾಯ್ತು. ಕಾಲಾಗಿನ ತೆಗೆದು ತಲೆ ಮೇಲೆ ಇಟ್ಕೊಂಡು ಕರೆ ಉರಿ ನಿಂದ್ರಲಿಲ್ಲ. ಅವಾಗ ರಾಜವಾಡಿದಾಗ ಜ್ಯೋತಿಷ್ಯರು ಹೇಳೋರಿದ್ರು. ಏನು? ಆ ಜ್ಯೋತಿಷ್ಯರ ಅಂತ ಎಲ್ಲಾ ಕರೆದ ಕೇಳಿದಾಗ ಜ್ಯೋತಿಷ್ಯರು ಹೇಳ್ತಾರ. ಏನತ್ರಿಪ್ಪ? ಇಲ್ರಿ ರಾಜ್ರ, ನಿಮ್ ಮೇಯಾಗಿನ ಉರಿ ಕಮ್ಮಿ ಆಗ್ಬೇಕಾಗಿತ್ತಾರ. ಏನ್ ಮಾಡ್ಬೇಕು? ಕಲ್ಯಾಣಪುರದಾಗ ಪತಿವರ್ತ ಹೆಣ್ಮಗಳು ಹಳ್ಳದ ನೀರ್ ತಂದು ನಿಮ್ಮ ತಲೆ ಮೇಲೆ ಹಾಕಿಳ ನಿಮ್ ಮೇಯಾಗಿನ ರೋಗ ನಿವಾರಣೆ ಆಕೈತಿ ಹೇಳಿದ್ರ ಮಾತ. ಯಾಕಂದ್ರ ರಾಜಕ್ಕೆ ಡಂಗೂರ್ ಸಾರು. ಹೌದು. ದಿನ ಒಬ್ರು ಮನಿಗೆ ಪಾಳೆ ಹತ್ತು. ಹೌದು. ದಿನ ಎಲ್ಲಾರು ಹೆಣ್ಮಕ್ಳು ಹೋಗವ್ರು ಹಳದಾಗ ಮುಣಗವ್ರು ತಲೆ ಮೇಲೆ ಕೊಡ ಇಟ್ಕೊಂಡು ಬಂದ್ರ ರಾಜನ ಮೇಯಾಗ ಸುರೋರು. ರಾಜನ ಮೇಯಾಗಿನ ರೋಗ ನಿವಾರಣೆ ಆಗ್ಲಿಲ್ಲ. ಕಡೆಗೆ ಒಂದು ದಂಡಿಗೆ ಒಂದು ಮುದುಕಿ ಮನಿ ಇತ್ತು. 40-20 ವಯಸ್ಸಾಗ್ಯದ. ಆ ಮುದುಕಿ ಮನಿ ಪಾಳೆ ಬರೋಣ ಮುದುಕಿ ಹೇಳ್ತದ. ಏನ್ ಹೇಳ್ತಾರಿಪ್ಪ? ಏನ್ ಹೇಳ್ತಂದ್ರ, ಇಲ್ಲಪ್ಪ ನಾ ಏನು ಪತಿವರ್ತ ಹೆಣ್ಮಗಳಲ್ಲ. ನಾನು ಗಂಡಗ ದಿನ 108 ನಾ ಬೇಗಳ ಬೈತೀನಿ. ಸುಮ್ನೆ ರಾಜರಿಗೆ ನೀರ್ ಹಾಕಿ ನಾ ಅಪಮಾನ ಆಗೋದು ಬೇಡ ಅಂತೇಳಿ ಹೆಣ್ಮಗಳು. ಈ ರಾಜ ಬಂಟ್ರಿ ಏನ್ಬೇಕು? ಏನಂದ್ರಪ್ಪ? ಮುದುಕಿ ನಿನ್ನ ಪಾಳೆ ಬಂದೈತಿ ನಡಿ ಅಂದ್ರು. ಹೋಗು. ಆ ಮುದುಕಿನ ಒಯ್ದು ನೀರಾಗ ಮುಣಿಸಿರು. ಮುದುಕಿರಿ ನೀರಾಗ ಮುಣಿ ಒಂದು ಕೊಡ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಬರ್ಲಾಕತ್ತು. ರಾಜವಾಡ್ಯಕ್ಕೆ ರಾಜರಂತ ಬರೋಣ. ಮುದುಕಿ ಕಾಲ್ ನಡಗಲಾಕತ್ತು. ನಾ ಮೊದಲೇ ಪತಿವರ್ತ ಹೆಣ್ಮಗಳಲ್ಲ. ಈ ನೀರ್ ಹಾಕಿನ ರಾಜರು ಏನ್ರಿ ಅಂದ್ರೆ ಮುದುಕಿ ತಡ್ಸಾಡಿ ಬೀಳೋದ್ರಾಗ ತಲೆ ಮೇಲೆ ಕೊಡ ನೆಲಕ್ಕೆ ಬಿದ್ದು ನೀರ್ ಚೆಲ್ಲಿಬಿಟ್ಟು ಅವಾಗ ರಾಜ ಬಂಟ್ರಿ ಹೇಳ್ತಾರ. ಏನ್ ಹೇಳ್ತಾರ? ಪಟ್ನೆ ಕೊಡ ತುಂಬಿಕೊಂಡು ಬಾ ಅಂದ್ರ ಮುದುಕಿಗೆ. ಇವ್ರ ಮಾತು ಕೇಳಿ ಮುದುಕಿ ಹೊಂಟು. ಇನ್ನ ಹಳ್ಳ ದೂರ ಅದ. ಹಳ್ಳಕ್ ಹೋಗಿ ನೀರ್ ತೊಡ ಅಂತೇಳಿ ಮುದುಕಿ ಹಾದಿ ಹಿಡಿದು ಹೊಂಟಿತ್ತು. ಸಮಗಾರ ಹಳ್ಳಿನ ಬಚ್ಚಲ್ಕೊಂಡ್ರೆ ನೀರ್ ತುಂಬಿ ನಿಂತಿತ್ತು. ಹೆಣ್ಮಗಳ ಮುದುಕಿ ಏನ್ ಮಾಡಲಿ? ಸಮಗಾರ ಹಳ್ಳಿನ ಬಚ್ಚಲ್ಕೊಂಡಾಗ ನೀರ್ ತಗೊಂಡು ತಲೆ ಮೇಲೆ ಇಟ್ಕೊಂಡು ಬಂದ ರಾಜನ ಮೈ ಮೇಲೆ ಹಾಕಿಳು. ರಾಜನ ರೋಗ ನಿವಾರಣೆ ಆಯ್ತು. ಅಂತ ಶಕ್ತಿ ಸಮಗಾರ ಹಳ್ಳಿನಲ್ಲಿತ್ತು. ಅಣ್ಣ ಬಸವಣ್ಣವರಲ್ಲಿ ಅಂತ ನಮಸ್ಕಾರ ಶಕ್ತಿ ಇತ್ತು. ಇವತ್ತೆಲ್ಲ ನಾವು ಅದೀವಿ. ನಮ್ಮ ಜಗತ್ನಾಗ ಎಲ್ಲಾರು ನಮಸ್ಕಾರ ಮಾಡ್ತಾರೆ. ಎಲ್ಲಾರು ನಮಸ್ಕಾರ ಎಲ್ಲರಿಗೆ ದಕ್ಕಂಗಿಲ್ಲ. ಯಾಕೆ ಮಾತು ಹೇಳ್ಬೇಕಾಗ್ಯದಂದ್ರ, ಯಾಕ್ರಿಪ್ಪ? ಜಗತ್ತಿನಾಗ ಸುಮ್ಮನೆ ಎಲ್ಲರೂ ಈಗೆಲ್ಲ ನಮ್ಮ ಅಕ್ಕಗಳು ತಂಗಿದಾರ ಅದಾರ ಬಂಗಾರ ಕೊಡ್ಲಾಕ ಅವನ ಕಾಲ್ ಬೀಳ ಮೊದಲು ಹತ್ತಾರ. ಅದಕ್ಕೆ ನಿಮಗೆ ಹೇಳುದು ಈಗ ಅವ ಬಂಗಾರ ಕೊಟ್ಟು ಕಾಲೇ ಬಿದ್ದಿಲ್ಲ. ನಂದು ಕಾಲು ಬೀಳುದಲ್ರಿ. ಯಾರ ಕಾಲಿಗೆ ಎಂತಿಂತ ಶಕ್ತಿ ಕೂನಾಗಂಗಿಲ್ಲ. ಬಂಗಾರ ಮೇಲೆ ಹೊಲ ಮೇಲೆ ಆಸೆ ಮಾಡ್ಬೇಡ ಹೆಣ್ಮಕ್ಳು ಬಾಳ. ನಿನಗೆ ಹೊಟ್ಟೆ ಇಲ್ಲ ಮಗನ. ನಾವು ಕೊಡೋರು ನಾವು ಅದೀವಲ್ಲ. ನಾ ಮುತ್ತೆ ಹಾಕ್ಬೇಕಲ್ಲ ನೋಡ್ಲ. ಇರ್ಲಿ. ಅದಕ್ಕ ಮನುಷ್ಯನಲ್ಲಿ ಹೆಂಗೈತಂದ್ರ ಎಂತ ಜೀವನದಾಗ ಯಾವ್ದು ಬೆಳ್ಳಿ ಬಂಗಾರ ಯಾವ್ದು ಶಾಶ್ವತಲ್ಲ. ಅಲ್ಲಪ್ಪ. ಯಾಕೆ ಮಾತು ಇವತ್ತು ಹೇಳ್ಬೇಕಾಗಿತ್ತಂದ್ರ, ಯಾಕ್ರಿ ಸರ? ಒಂದು ಮನ್ಯಾಗ ಹಳಿ ತಟ್ಟಿನ ಚೀಲದ.
ಹೌದ ಆ ಹಳಿ ತಟ್ಟಿನ ಚೀಲ್ನಾಗ ಬಂಗಾರ ಹಾಕಿ ಮಾನ್ಯಾಗಿಡು ಯಾರು ನೋಡಂಗಿಲ್ಲ ಆ ಕಡೆ ಯಾರು ಲಕ್ಷ ಕೊಡಲ್ಲ ಮನೆಯವ್ರಿಗೆ ಅಟ್ಟೆ ಕುಂದಿರ್ತ ಹಳಿ ತಟ್ಟಿನ ಚೀಲ್ನಾಗ ಬಂಗಾರ ಇತ್ತೇಳೆ ಹೌದ್ ಆ ಹಳಿ ತಟ್ಟಿನ ಚೀಲ್ನಾಗ ಬಂಗಾರ ತಗೊಂಡು ಒಳಗೆ ಮನ್ಯಾಗ ಒಯ್ದೇವ್ರ ಹಳಿ ತಟ್ಟಿ ಕಿಮ್ಮತ್ತಿಲ್ಲ ತಟ್ಟಿ ಕಿಮ್ಮತ್ತಿಲ್ಲ ಆ ತಟ್ಟಿ ಏನ್ ಮಾಡ್ತೀವಿ ತಂದು ಗೇಟಿನ ಮುಂದೆ ಹೋಗಿತೀವಿ ಕಾಲು ಒರೆಸ್ಕೊಳಕ್ ಹೌದ್ ಹಿಂಗ ಇದು ಹಳಿ ತಟ್ಟಿನ ಚೀಲ ಇದ್ದಂಗೆ ಶರೀರ ಹೌದಾ ಇದ್ರೊಳಗೆ ಬಂಗಾರ ಅಂತಕ್ಕಂತ ಜೀವಾತ್ಮ ಪರಮಾತ್ಮದಾನ ಅದಾನ ಅವ ಅದಾನ ತಿಳಿದ ಕಿಮ್ಮತ್ತದ ಹೌದ್ರಿ ಇದ್ರಾಗಿನ ಪರಮಾತ್ಮ ಬಂಗಾರ ಹೊರಗೆ ಹೋಯ್ತಂದ್ರೆ ಇದು ಕಿಮ್ಮತ್ತಿಲ್ಲ ಇಲ್ಲ ಇಲ್ಲ ನಡಿ ಅಂದ್ರೆ ಇದಕ್ಕ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರೀಪ ಸ್ಮಶಾನದಲ್ಲಿ ಒಂದು ಕಟ್ಟಿಗೆ ಬಿದ್ದರೆ ಮನೆಯಲ್ಲಿ ತಂದು ಒಲೆ ಹೊತ್ತಿಸುವರಯ್ಯ ಆದ್ರೆ ಮನೆಯಲ್ಲಿ ಸತ್ತ ಮನುಷ್ಯ ಅನುಷ್ಠಾನ ಎಂದು ಸ್ಮಶಾನಕ್ಕೆ ಒಯ್ದು ಸುಡುವರಯ್ಯ ಅಂತ ಹೇಳ್ಯಾರ ಹೌದ್ ಹೌದ್ರಿಪ ಸುಗಾಡ್ದಾಗ ಒಂದು ಕಟ್ಟಿಗೆ ಬಿದ್ದಿರ್ತಾರೆ ಒಲಿಗೆ ಹೊತ್ಲಾಕ್ ಬರ್ತೇವೆ ತೊಗೊಂಬರ್ತೀವಿ ಹೌದ್ ಅದೇ ಮನ್ಯಾಗ ಹುಟ್ಟಿದ ಮನುಷ್ಯ ಸತ್ತಂದ್ರೆ ಇವನಿಗೆ ಕಿಮ್ಮತ್ತಿಲ್ಲ ಇದನ್ನ ಸ್ಮಶಾನಕ್ಕೆ ಒಯ್ತಾರ ಒಯ್ರಿ. ಅದಕ್ಕೆ ಇರುದ್ರೊಳಗ ನಾವು ನೀವು ಹೆಂಗ್ ಬಾಳ್ಬೇಕಂದ್ರ ಹೆಂಗ್ರಿಪ ನಮ್ಮ ಬಿಜಾಪುರದಾಗ ಆಗಿ ಹೋದ್ರು ನಡೆದಾಡುವ ಜ್ಞಾನ ಯೋಗಿ ಸಿದ್ದೇಶ್ವರಪ್ಪರಾಗಿ ಹೋದ್ರು ಆದ್ರು ವಿಜಯಪುರ ಪಟ್ಟಣದಲ್ಲಿ ಎಂತ ಮಹತ್ವದ ವಿಷಯನ ಬೀರಿ ಹೋದ್ರು ಹೋದ್ರು ಜ್ಞಾನದ ಬೆಳಕನ್ನು ಬೀರಿ ಅಂತ ಮಹತ್ವರನ್ನ ಯಾಕೆ ನೆನೆಸ್ತೀವಿ ಅಂದ್ರೆ ಇಂಥ ಒಂದು ಸಂಪ್ರದಾಯ ಅಂಥವ್ರು ನೆನೆದ್ರ ಏನೋ ದೇವರ ನಿಮ್ಗ ಬೆನ್ನಿಗೆ ಬೆಳಕಾಗಿರ್ತಾನ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಹೌದ್ರಿಪ ಭಾಳ ಮಾತಾಡ್ಲಾರ್ದೆ ಒಂದು ಸತ್ಯ